ಕಾಪಿ ಮಾಡಿದ ಕೆಲಸಕ್ಕೆ ಅಪ್ಪ ಅಂತ ಇರೋ ನಾನು ಗೌರವ ಕಳ್ಕೋಬೇಕಾಗಿದೆ. ಏ ಮಾವ, ಪರವಾಗಿಲ್ಲ, ತಿನ್ಸಿ. ಬೇಡ ಅಂದರೆ ನನಗೂ ಗೊತ್ತಾಗತ್ತೆ. ಮಗಳಿಗೆ ಅಪ್ಪ ಆಗಿದೆ ಸಾಲದು, ಹೆಂಡತಿನ ಕಂಟ್ರೋಲ್ ಮಾಡೋ ಒಳ್ಳೆ ಗಂಡನಾಗಿರಬೇಕು. ಆದರೆ ನಾನು ಆಗಲಿಲ್ಲ. ಬರ್ತೀನಿ ಅಂದರೆ ಬರ್ತೀನಮ್ಮ. ಬರ್ತೀನಿ ಮಗಳೇ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಾನು ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ಕಣ. ರಾಯಲ್ ಆಗಿ ಬದುಕ್ತಿದ್ದ ನನ್ನ ಬೇಬಿನ ಕರ್ಕೊಂಡೋಗಿ ತಲೆ ಕೆಡಿಸಿ ಅವಳ ನಿನ್ನ ದರಿದ್ರ ಕೊಂಪೆಯಲ್ಲಿ ಬಾಳೋ ಆಗಿ ಮಾಡ್ದಿಯಲ್ಲ, ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸಾವು ಬಂದು ಎದುರು ನಿಂತು ಹಲ್ಕಿಸ್ಕೊಂಡು ನಗುವಾಗ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ ಅಲ್ವಾ? ಹಾಗೆ ನನಗೂ ಭಯ ಆಗಿತ್ತು ರಾಮಾಚಾರಿ. ನನ್ನ ಬೇಬಿ ನನ್ನನ್ನು ಬಿಟ್ಟು ಹೋದಾಗಿಂದ ನನ್ನನ್ನು ಕಾಡ್ತಾ ಇರೋದು ಅದೇ ಸಾವಿನ ಭಯ. ಈಗ ನಿನಗೂ ಆ ಭಯ ಕಾಡ್ತಾ ಇದೆ ಅಲ್ವಾ ರಾಮಾಚಾರಿ? ಅಯ್ಯೋ, ಅವನಿಗೆ ಆಗ್ತಾ ಇದೆಯೋ ಇಲ್ವೋ, ಅದೆಲ್ಲರಿಗಂತೂ ಆಗ್ತಾ ಇದೆ. ಅಲ್ಲ, ನೀವು ಮಾತಾಡ್ತೀರಾ ಮಾತಾಡಿ, ಅದ್ರ ಜೊತೆಗೆ ನೀವು ಚುಚ್ತೀರಾ. ಪ್ರಾಕ್ಟೀಸ್ ಮಾಡಿ ನೋಡ್ತೀವಿ, ಯಾವ್ದು ಬೇಟಾರೋ ಅದೇ ಮಾಡ್ತೀವಿ. ಏನು ರಾಮಾಚಾರಿ, ನನ್ನ ಮಗಳ ಬಗ್ಗೆ ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಗೊತ್ತಾ? ಅವಳನ್ನ ಚೆನ್ನಾಗಿ ಬೆಳೆಸಿ ಒಬ್ಬ ಬಿಲಿಯನರ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಎಷ್ಟು ಜನ ಚೆನ್ನಾಗಿರ್ತಾರೆ. ಈ ಕ್ಲಬ್ಬು ಪಪ್ಪು ಎಲ್ಲ ಸ್ವಲ್ಪ ದಿನ, ಆಮೇಲೆ ಗಂಡ ಎಂತೆ ಬಿಡಿದ್ದಾರೆ. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕೊಟ್ಟು ತಾನೆ ನೆಮ್ಮದಿಯಾಗಿರೋದು. ಏನು ಮಾತಾಡ್ತಾ ಇದ್ದೀವಿ? ಅಲ್ಲ, ನಾನು ಡಮ್ಮಿ ರಾಮಾಚಾರಿ ಆದ್ರು ರಾಮಾಚಾರಿ ಆಂಗಲ್ ಅಲ್ಲಿ ಮಾತಾಡಬೇಕು ತಾನೆ, ಅದಕ್ಕೆ ತಾನೆ ನೀವೆಲ್ಲ ನನ್ನ ಇಟ್ಕೊಂಡಿರೋದು. ಅದಕ್ಕೆ ಬಾಯ್ ಮುಚ್ಕೊಂಡಿರು ಅಂತ ಹೇಳಿದ್ದು. ವಾವ್ ರಾಮಾಚಾರಿ, ಎಷ್ಟ್ ಚೆನ್ನಾಗಿ ಮೆಹಂದಿ ಹಾಕ್ತೀಯ ನೀನು. ನೀನು ಸಕಲ ಕಲಾವಲ್ಲಭ, ಎಲ್ಲ ಕಲ್ತಿದ್ಯಲ್ಲ, ಸೂಪರ್ ಟ್ಯಾಲೆಂಟೆಡ್ ನೀನು. ಮೇಡಮ್, ಹೆಂಡತಿ ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೆ ಕಲ್ತು ಏನ್ ಬೇಕಾದ್ರೆ ಮಾಡ್ತೀನಿ. ಅಂತಂದ್ರೆ ಮೆಹಂದಿ ಹಾಕೋದು ದೊಡ್ಡ ವಿಷಯನಾ? ಅಲ್ಲ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಮೆಹಂದಿ ಹಾಕಿದ್ಯಲ್ವಾ, ಇವಾಗ ನಾನು ಕೆಲಸ ಮಾಡೋದು ಹೆಂಗೆ? ನಿಮ್ಗೆ ಅಂತದೇನ್ ಕೆಲಸ ಇದೆ ಈಗ? ಅಡ್ಗೆ ಯಾರು ಮಾಡ್ತಾರೆ? ಅಯ್ಯೋ, ಅದಕ್ಕೆ ನಾನಿದ್ದೀನಲ್ಲ. ಏನೋ ನೀನ್ ಅಡ್ಗೆ ಮಾಡ್ತೀಯ? ಎಸ್. ಇದೇನ್ರಿ, ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದೀನಿ. ಆಫ್ಟರ್ ಆಲ್ ಅಡ್ಗೆ ಮಾಡಕ್ಕಾಗಲ್ವಾ? ರಾಮಾಚಾರಿ, ನಿನ್ ಕೆಲಸ ಇಲ್ವಾ? ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ನನ್ನ ಸೇವೆ ಮಾಡ್ಕೊಂಡಿದ್ರೆ ಆಫೀಸಲ್ಲಿ ಕೇಳಲ್ವಾ? ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಮೇಡಮ್. ಅಂದ್ರೆ ಆಫೀಸ್ಗೆ ಹೋಗ್ತೀಯಾ? ಸದ್ಯಕ್ಕೆ ಆಫೀಸು ಇಲ್ಲ. ಆಫೀಸ್ಗೂ ಹೋಗಲ್ಲ, ಮನೇಲೂ ಕೆಲಸ ಮಾಡಲ್ಲ ಅಂದ್ರೆ ಏನ್ ರಾಮಾಚಾರಿ? ಸಾರಿ ಮೇಡಮ್, ನಿಮ್ಗೆ ಹೇಳಿರ್ಲಿಲ್ಲ ಅಲ್ವಾ, ನಾನು ಕೆಲ್ಸಕ್ಕೆ ರೆಸಿಗ್ನೇಷನ್ ಕೊಟ್ಬಿಟ್ಟೆ. ರಾಮಾಚಾರಿ, ಏನ್ ಹೇಳ್ತಿದ್ಯಾ? ನಿನ್ಗೆ ಬೇರೆ ಕೆಲಸ ಸಿಕ್ತಾ? ಬೇರೆ ಕೆಲಸ ಮಾಡ್ತೀನಿ ಅಂದ್ರೆ ಈ ಕೆಲಸ ಯಾಕೆ ಬಿಡ್ತಾ ಇದ್ದೆ? ನನ್ನ ಉದ್ದೇಶ ಕೆಲಸ ಮಾಡೋದಲ್ಲ, ನನ್ನ ಹೆಂಡತಿನ ನೋಡ್ಕೊಳ್ಳೋದು, ನನ್ನ ಮುದ್ದಾದ ಮಗುಗೆ ಕೇರ್ ಮಾಡೋದು. ಏನ್ ರಾಮಾಚಾರಿ, ಕೆಲಸ ಬಿಟ್ಟು ಹೆಂಡತಿ ಮಗು ನೋಡ್ಕೊಳ್ತೀನಿ ಅಂತಿದ್ಯಲ್ಲ? ಹೌದು ಮೇಡಮ್, ಇಂಥ ಸಮಯದಲ್ಲಿ ಗಂಡ ಹೆಂಡತಿ ಜೊತೆ ಇರಬೇಕು, ಹೆಂಡತಿನ ಸಂತೋಷವಾಗಿ ನೋಡ್ಕೋಬೇಕು. ಆಗ ಮಾತ್ರ ಹೆಂಡತಿ ಮಗು ಇಬ್ರು ಆರೋಗ್ಯವಾಗಿರೋದು. ಸದ್ಯಕ್ಕೆ ಈ ರಾಮಾಚಾರಿಗೆ ಹೆಂಡತಿ ಮಗುನ ಆರೋಗ್ಯವಾಗಿ ಇಟ್ಕೊಳ್ಳೋದು ಅಷ್ಟೇ ಕೆಲಸ. ಅಲ್ಲ ರಾಮಾಚಾರಿ, ಆದ್ರೂ ಬಸ್ರಿ ಹೆಂಡತಿ ಜೊತೆ ಇದ್ದು ಅವಳಿಗೆ ಸೇವೆ ಮಾಡೋದು ಗಂಡನ ಕರ್ತವ್ಯ, ಅದು ಗಂಡಂಗೆ ಸಿಗೋ ಪುಣ್ಯ. ಅಲ್ಲ ರಾಮಾಚಾರಿ, ಇಷ್ಟಪಟ್ಟು ಮಾಡ್ತಿದ್ ಕೆಲಸ ಅಲ್ವಾ ಅದು? ಅಯ್ಯೋ, ಕೆಲಸ ನೂರಾರು ಮಾಡ್ಬೋದು ಮೇಡಮ್, ಆದರೆ ಹೆಂಡತಿ ಒಬ್ಳೇ ಅಲ್ವಾ. 9 ತಿಂಗಳಾಗೋವರೆಗೂ ನನ್ನ ಹೆಂಡತಿಗೆ ಬೇಸರ, ಸಂಕಟ, ನೋವು ಏನೂ ಆಗಬಾರ್ದು. ಅದನ್ನು ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಅಲ್ಲಿವರೆಗೂ ನೀವೇನೂ ಮಾತಾಡೋಂಗಿಲ್ಲ ರೀ. ಏನ್ರಿ ನೀವು ಇಷ್ಟಕ್ಕೆಲ್ಲ ಕಣ್ ತುಂಬ್ಕೊಂತೀರಾ? ನೀವು ಖುಷಿಯಾಗಿ ಆರಾಮಾಗಿರಿ,
ಅಡುಗೆ ನಾವು ಮಾಡ್ತೀವಿ. ನಿನ್ ಕೆಲಸ ಬಿಡ್ಬೇಕು ಅಂತ ನಾನು ಒಂದ್ಸಲಿನೂ ಅನ್ಕೊಂಡಿಲ್ಲ ರಾಮಾಚಾರಿ. ಆದ್ರೆ ನೀನ್ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ಗೂ ಆಸೆ ಇತ್ತು. ನನ್ ಮನ್ಸಿನ ಆಸೆನ ನನ್ಗೆ ಗೊತ್ತಿಲ್ದಾಗೆ ನೀನ್ ನೆರವೇರಿಸ್ಬಿಟ್ಟೆ. ಮೆಹಂದಿ ರೀ,